ಒಂದು ವೇಳೆ ತಾಯಿ ಭುವನೇಶ್ವರಿ ದೇವಿ ಸೀರಿಯಸ್ ಆಗಿ ತೊಗೊಂಡು ನರೇಂದ್ರನಿಗೆ ಸೀರಿಯಸ್ ಆಗಿ ಬೆಳೆಸಿದ್ರೆ ನಾವು ನರೇಂದ್ರನ ಸ್ವಾಮಿ ವಿವೇಕಾನಂದಾಗಿ ನೋಡೋಕ್ಕಾಗ್ತಿದ್ದಿಲ್ಲ. ಸೊ ನಮಗೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಪೇರೆಂಟ್ಸ್ ಆಗಿರ್ಬೋದು, ಎಲ್ಲ ಸಂಬಂಧಿಕರಾಗಿರ್ಬೋದು, ಟೀಚರ್ ಆಗಿರ್ಬೋದು, ನಾವು ಏನು ಮಾಡ್ತೀವಿ, ನಾವು ನಮ್ಮ ಕ್ಯಾರೆಕ್ಟರ್ ನೋಡಿ, ನಮ್ಮ ಬಿಹೇವಿಯರ್ ನೋಡಿ ಅವ್ರು ಡಿಸೈಡ್ ಮಾಡ್ತಿದ್ರು ನಾವು ಮುಂದೆ ಏನಾಗ್ತೀವಿ ಅಂತ. ಸೊ ಅದೇ ರೀತಿ ಕೂಡ ನರೇಂದ್ರ ಚಿಕ್ಕ ವಯಸ್ಸಲ್ಲೇ ಸನ್ಯಾಸಿ ಆಗೋದನ್ನ, ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತ, ಕಾವಿ ಬಟ್ಟೆ ಗೊತ್ತಲ್ಲ, ಕಾವಿ ಬಟ್ಟೆ ಸುತ್ತಕೊಂಡಿರ್ತಾನೆ, ಕೆಳಗೆ ಮಾತ್ರ, ಮೇಲೆ ಏನು ಆಗಿರಲ್ಲ, ಬಟ್ಟೆ ಏನು ಹಾಕಿರಲ್ಲ, ಹಾಕೊಂಡು ಮನೆಯೆಲ್ಲ ಸುತ್ತಾಡ್ತಾ ಇರ್ತಾನೆ. ಸೊ ಅದು ನೋಡಿ ಭುವನೇಶ್ವರಿ ಶಾಕ್ ಆಗ್ತಾಳೆ. ನರೇನ್, ಏನಪ್ಪ ಇದು, ಏನು ಮಾಡ್ಕೊಂಡಿದ್ಯಾ ಅಂತ ಕೇಳಿದ ತಕ್ಷಣ ಅವನೇನೋ ಲೈಫಲ್ಲಿ ಏನೋ ಅದ್ಭುತವಾಗಿ ಸಾಧನೆ ಮಾಡೋನ್ ಥರ, ಅಮ್ಮ ಶಿವಕಣಮ್ಮ ನಾನು ಅಂತ ಒಂದು ಪ್ರೌಡಾಗಿ ಹೇಳ್ತಾನೆ. ಅದು ಹೇಳಿದ ತಕ್ಷಣ ಅಮ್ಮನಿಗೆ ಶಾಕ್ ಆಗುತ್ತೆ. ಅದೇ ರೀತಿ ಆಟ ಆಡ್ತಾ ಇರ್ತಾನೆ, ರಂಪ ಮಾಡ್ತಾ ಇರ್ತಾನೆ, ಮೆಡಿಟೇಷನ್ ಮಾಡ್ತಾ ಇರ್ತಾನೆ. ಆ ಮೆಡಿಟೇಷನ್ ಮಾಡೋದು ನೋಡಿ ಮನೆಯವರೆಲ್ಲ ನೋಡಿ ಒಂದು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಇವನಿಗೆ ಅನಿಸ್ಬೇಕಂತ, ನರೇನ್ ನೋಡು, ಈ ರೀತಿ ಧ್ಯಾನ ಮಾಡಿದ್ರೆ, ಮೆಡಿಟೇಷನ್ ಮಾಡಿದ್ರೆ ನಿನಗೂ ಕೂಡ ಋಷಿ ಮುನಿಗಳ ಥರ ಒಂದು ಜಟೆಯಾದ ಕೂದಲುಗಳು ಬಂದು ಅದು ಆಲದ ಮರ ಥರ ನೆಲದೊಳಗೆ ಹುಕ್ಕೊಳ್ಳುತ್ತೆ ಅಂತ ಅಂಜಿಸ್ಬಿಡ್ತಾರೆ. ತಮಾಷೆಯಾಗಿ ಅಂಜಿಸ್ತಾರೆ. ಬಟ್ ಅವ್ನು ಸೀರಿಯಸ್ ಆಗಿ ತಗೋತಾನೆ. ಶಿವನ ಮುಂದೆ ಹೋಗಿ ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. 1 ಗಂಟೆ ಮಾಡ್ತಾನೆ. ಮೆಡಿಟೇಷನ್ ಮಾಡುವ ಹಂಗೆ ಕಣ್ತೆರೆದು ನೋಡ್ತಾನೆ, ಬಂದಿದ್ದಾವ ಇಲ್ಲ ಅಂತ. ಬರೋದೇ ಇಲ್ಲ. ಹಾಗೆ 2 ಗಂಟೆ 3 ಗಂಟೆ ಮಾಡ್ತಾನೆ, ಬರೋದೇ ಇಲ್ಲ. ಶಾಕ್ ಆಗ್ತಾನೆ. ನಿರಾಶೆಯಾಗಿ ಅಮ್ಮನ ಹತ್ರ ಬರ್ತಾನೆ. ಎಲ್ಲದಕ್ಕೂ ಅಮ್ಮನೇ ಸೊಲ್ಯೂಷನ್. ಅಮ್ಮ, ನಾನು ಎಷ್ಟು ಗಂಟೆ ಆದರೂ ಧ್ಯಾನ ಮಾಡ್ತಿದ್ದೀನಿ, ನಂಗೆ ಜಟೆ ಕೂದಲು ಬರ್ತಾನೆ ಇಲ್ಲ ಅಂತ ಮುಗ್ಧವಾಗಿ ಕೇಳಿದ ತಕ್ಷಣ ಅವನಿಗೆ ಸಮಾಧಾನ ಮಾಡಬೇಕಲ್ಲ ಈಗ ಅಮ್ಮ. ಸೊ ತಾಯಿ ಭುವನೇಶ್ವರಿ ಹೇಳ್ತಾರೆ, ಮಗು, ಅದು 1 ಗಂಟೆ 1 ದಿನದಲ್ಲಿ ಸಾಧನೆ ಮಾಡೋದಲ್ಲ, ಆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಸಾಧನೆ. ಅದು ಹೇಳಿದ ತಕ್ಷಣ ಓಕೆ ನರೇಂದ್ರ ಅಲ್ಲಿಗೆ ಒಪ್ಕೋತಾನೆ. ಆ ಟಾಪಿಕ್ ಅಲ್ಲೇ ಕ್ಲೋಸ್ ಆಗುತ್ತೆ. ಇನ್ನೊಂದು ಟಾಪಿಕ್ ರೇಜ್ ಆಗುತ್ತೆ. ಸೊ ಅದೇ ರೀತಿ ಧ್ಯಾನ ಮಾಡ್ತಾ ಇರ್ತಾನೆ. ಫುಲ್ ಎಲ್ಲ ಮನೆಯೆಲ್ಲ ರಂಪ ಮಾಡ್ತಾ ಇರ್ತಾನೆ. ಅದು ನೋಡಿ ತಾಯಿ ಭುವನೇಶ್ವರಿ, ಮಗು ನರೇನ್, ನೀನು ಇದೇ ರೀತಿ ರಂಪ ಮಾಡ್ತಿದ್ರೆ ನಿನ್ನ ಶಿವ ಕೈಲಾಸಕ್ಕೆ ಕರ್ಕೊಂಡು ಹೋಗಲ್ಲ, ಕೈಲಾಸಕ್ಕೆ ಸೇರಿಸೋದಿಲ್ಲ ಅಂತ ಅಂಜಿಸ್ಬಿಡ್ತಾಳೆ. ಅದು ಕೇಳಿದ ತಕ್ಷಣವೇ ನರೇಂದ್ರ ಹೇಳ್ತಾನೆ, ನಾನು ಹೋದ ಜನ್ಮದಲ್ಲಿ ಸಾಧು ಆಗಿದೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಈ ಜನ್ಮದಲ್ಲಿ ಒಳ್ಳೆಯವನಾದರೆ ಶಿವನನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನಲ್ಲ ಅಂತ ಹೇಳಿದ ತಕ್ಷಣ ಶಾಕ್ ಆಗುತ್ತೆ. ಯಾಕಾಗುತ್ತೆ ಅಂದರೆ ಅವ್ರ ಮನೆಯಲ್ಲಿ ನರೇಂದ್ರನ ಅಜ್ಜ ದುರ್ಗಾ ಪ್ರಸಾದ್ ಕೂಡ ಸನ್ಯಾಸಿ ಆಗಿರ್ತಾರೆ. ಇಲ್ಲ ಅವರಿಗೊಂದು ಭಯ ಕ್ರಿಯೇಟ್ ಆಗುತ್ತೆ, ಎಲ್ಲಿ ನರೇಂದ್ರ ಕೂಡ ಸನ್ಯಾಸಿ ಆಗುತ್ತಾನಂತ. ಬಟ್ ಅದಾದ ತಕ್ಷಣವೇ ಅವರಿಗವರೇ ಸಮಾಧಾನ ಮಾಡ್ಕೋತಾರೆ. ಇನ್ನೂ ಚಿಕ್ಕ ಹುಡುಗ, ಏನೂ ಮಾಡಲ್ಲ ಆ ರೀತಿ, ಇನ್ನು ಮುಂದೆ ಬೆಳೆಯವನಿದ್ದಾನೆ. ಸನ್ಯಾಸಿ ಅಂದರೆ ಸರ್ವಸಂಗ ತ್ಯಾಗ ಮಾಡೋದಿರುತ್ತೆ. ಸೊ ನಾವೇ ಇರ್ತೀವಲ್ಲ, ಆ ರೀತಿ ಮಾಡೋಕ್ಕೆ ಬಿಡಲ್ಲ ಅಂತ ಅವರಿಗವರೇ ಸಮಾಧಾನ ಮಾಡ್ಕೋತಾರೆ. ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು. ಒಂದು ವೇಳೆ ತಾಯಿ ಭುವನೇಶ್ವರಿ ದೇವಿ ಅದನ್ನು ಸೀರಿಯಸ್ ಆಗಿ ತೊಗೊಂಡು ನರೇಂದ್ರನಿಗೆ ಸೀರಿಯಸ್ ಆಗಿ ಬೆಳೆಸಿದ್ರೆ ನಾವು ನರೇಂದ್ರನ ಸ್ವಾಮಿ ವಿವೇಕಾನಂದಾಗಿ ನೋಡೋಕ್ಕಾಗ್ತಿದ್ದಿಲ್ಲ.